ಸರ್ಕಾರದಿಂದ ಕೃಷಿ ಪ್ರೋತ್ಸಾಹ ಧನ ಯೋಜನೆ ಅನುದಾನ ಜಾರಿಗೆಗೊಳಿಸುವಂತೆ ರೈತ ಹೋರಾಟಗಾರ ಒತ್ತಾಯ ಮಾಡಿದ್ದಾರೆ. ಬೀದರ್ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ರೈತರು ವಲಯ ಅರಣ್ಯ ಇಲಾಖೆ ವತಿಯಿಂದ ಸಸಿ ಗಿಡ ಬೆಳೆಸಲು ಕೃಷಿ ಪ್ರೋತ್ಸಾಹ ಧನ ಯೋಜನೆ ಸರ್ಕಾರ ಜಾರಿಗೆ ಮಾಡಿದ್ರು. ಚಿಂಚೋಳಿ ತಾಲೂಕಿನ ರೈತರಿಗೆ ಈ ಯೋಜನೆ ಲಭ್ಯನೇ ಇಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರ ಒಂದು ಗಿಡವನ್ನು ನೆಟ್ಟಿದ್ರೆ ಮೊದಲನೇ ವರ್ಷಕ್ಕೆ ₹10, ಎರಡನೇ ವರ್ಷಕ್ಕೆ ₹15, ಮೂರನೇ ವರ್ಷಕ್ಕೆ ₹20 ಅಂತೆ ರೈತರಿಗೆ ಅದರ ಅನುಕೂಲಕ್ಕೆ ಅಂತ ಈ ಯೋಜನೆ ಅಡಿಯಲ್ಲಿ ಸರ್ಕಾರ ಧನ ಸಹಾಯ ಮಾಡುತ್ತೆ. 2019ರಿಂದ 2024ರವರೆಗೆ ಒಟ್ಟು 227 ಫಲಾನುಭವಿಗಳು ಚಿಂಚೋಳಿಯ ತಾಲೂಕಿನ ವಲಯ ಅರಣ್ಯ ಇಲಾಖೆಯಿಂದ ಒಟ್ಟು 99,593 ಸಸಿಗಳನ್ನು ರೈತರು ತೆಗೆದುಕೊಂಡಿದ್ದಾರೆ. ಇಲ್ಲಿಯವರೆಗೂ ಯಾವ ರೈತರಿಗೂ ಸರ್ಕಾರ ಸಸಿಗಳ ಪೋಷಣೆಗೆ ಎಂದು ಕೃಷಿ ಪ್ರೋತ್ಸಾಹಧನ ಸಹಾಯ ಯೋಜನೆ ಜಾರಿಗೆ ಇದ್ದರೂ ಅನುದಾನ ಮಾತ್ರ ಜಾರಿಗೆ ಮಾಡಿಲ್ಲ. ಕೂಡಲೇ ತಡೆದಿರುವಂತಹ ಕೃಷಿ ಪ್ರೋತ್ಸಾಹಧನ ಅನುದಾನವನ್ನು ಸರ್ಕಾರ ಜಾರಿಗೆ ಮಾಡಬೇಕು. ಎಲ್ಲ ರೈತರಿಗೂ ಈ ಅನುದಾನ ಸಿಗಬೇಕು ಎಂದು ರೈತ ಹೋರಾಟಗಾರ ಗೋಪಾಲ್ ಎಂಪಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ನಮಸ್ಕಾರ, ನಾನು ಗೋಪಾಲ್ ಎಂಪಿ ಅಂತ ರೈತ ಹೋರಾಟಗಾರರು, ಚಿಂಚೋಳಿ. ಬಂಧುಗಳೇ, ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಇವತ್ತಿನ ದಿವಸ ನಾವು ಅನ್ನದಾತರಾಗಿರುವಂಥ ರೈತರಿಗೆ ಅದೆಷ್ಟು ಸರ್ಕಾರಗಳು ಯೋಜನೆಯನ್ನು ಜಾರಿಗೆ ತಂದಿದೆ, ಸರ್ಕಾರ ಅಧಿಕಾರಿಗಳನ್ನು ಇಟ್ಟುಕೊಂಡು ಯೋಜನೆಗಳ ಸಂಬಂಧಪಟ್ಟಂಥ ಆ ಇಲಾಖೆಯ ಪ್ರಚಾರನ ಕೊಟ್ಟರೆ, ಅದೇ ರೀತಿಯಾಗಿ ವಿಷಯ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ವತಿಯಿಂದ ಇವತ್ತು ಸಸಿಗಳನ್ನು ತೊಗೊಂಡಿದ್ದಾರೆ. ಆ ಸಸಿಯಲ್ಲಿ 2019ರಿಂದ ಅಂದರೆ 24-25ನೇ ಸಾಲಿಗೆ ಅಂದರೆ 25-26 ಇಲ್ಲಿವರೆಗೂ 5-6 ವರ್ಷಗಳಿಂದ ಏನು ಒಂದು ಮೊದಲನೇ ಹಂತದಾಗಿ ₹10, ಎರಡನೇ ಹಂತವಾಗಿ ₹15, ಮೂರನೇ ಹಂತವಾಗಿ ₹20 ಸರ್ಕಾರ ಕೃಷಿ ಪ್ರೋತ್ಸಾಹ ಬೆಳ್ಕೊಳ್ಳೋಕ್ಕೆ ಮೇಂಟೆನೆನ್ಸ್ ಅಂತ ದುಡ್ಡು ಕೊಡ್ತದೆ. ಆ ದುಡ್ಡನ್ನು ಸುಮಾರು 5-6 ವರ್ಷಗಳಿಂದ ಇವತ್ತು ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಮತ್ತು ಇಲಾಖೆಯಲ್ಲಿ ಬರ್ತಾ ಇಲ್ಲ ಅಂತೇಳಿ ಕೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೂ ಈ ರೀತಿಯಾಗಿ ಸರ್ಕಾರ ಏನು ಪರಿಸರ ಮತ್ತು ಅರಣ್ಯ ಸಚಿವರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಏನು ತಡೆದಿರುವಂಥ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಬರುವಂಥ ಫಲಾನುಭವಿಗಳಿಗೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಿ ಅವರ ಏನು ಬೆಳೆಯನ್ನು ಇವತ್ತಿನ ದಿವಸ ಗಿಡಗಳನ್ನು ಬೆಳೆಯಲು ನಾವು ಸಹಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಾವು ಅರಣ್ಯ ಇಲಾಖೆಯಿಂದ ಅಗಿ ತಂದಿದ್ದೇವೆ. ಅವಕ್ಕೆ ನಾವು ಗೊಬ್ಬರ ಕಟ್ಟಲಾಗೆ ನಮ್ಮಲ್ಲಿ ಹಣ